ನೀವು ತಗೊಂಡಿರೋ ಸೈಟು 1 ಲಕ್ಷದಿಂದ 1 ಕೋಟಿ ಆಗಿರ್ಬೋದು. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೂಡ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿರ್ಬೋದು, ಅಥವಾ ಬಿಸ್ನೆಸ್ ಮಾಡಿ ಕೂಡ ನೀವು ಡೈಲಿ ದುಡ್ಡು ಮಾಡ್ತಾ ಇರ್ಬೋದು. ಇದಕ್ಕೆಲ್ಲ ಮೇನ್ ರೀಸನ್ ಈ ವ್ಯಕ್ತಿಗೆ ನೀವು ಯಾವಾಗ್ಲೂ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ಯಾವುದೇ ಒಂದು ದೇಶ ಗ್ರೋ ಆಗಕ್ಕೆ ಆ ದೇಶದ ಸ್ಟೆಬಿಲಿಟಿ ಬಹಳ ಮುಖ್ಯ ಆಗುತ್ತೆ. ಆ ದೇಶದಲ್ಲಿ ಸ್ಟೆಬಿಲಿಟಿ ಇಲ್ಲ ಅಂದ್ರೆ ಯಾವ ದೇಶ ಕೂಡ ಗ್ರೋ ಆಗಲ್ಲ. ಆ ದೇಶದಲ್ಲಿ ಸ್ಟೆಬಿಲಿಟಿ ಬರಬೇಕು ಅಂದ್ರೆ ಅದಕ್ಕೆ ಕಾನ್ಸ್ಟಿಟ್ಯೂಷನ್ ತುಂಬಾ ಮುಖ್ಯ. ಕಾನ್ಸ್ಟಿಟ್ಯೂಷನ್ ಏನ್ ಮಾಡುತ್ತೆ, ಆ ದೇಶದ ಸ್ಟೆಬಿಲಿಟಿನ ಕಾಪಾಡುತ್ತೆ. ಇದರಿಂದ ಬೇರೆ ಬೇರೆ ದೇಶದ ಫಾರಿನ್ ಇನ್ವೆಸ್ಟರ್ಸ್ ಅಂದ್ರೆ FDIಗಳು ಬಂದು ದೇಶಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದರಿಂದ ನಮ್ಮ ದೇಶದಲ್ಲಿ ಜಾಬ್ ಕ್ರಿಯೇಟ್ ಆಗುತ್ತೆ, ಜನಗಳ ಕೈಯಲ್ಲಿ ದುಡ್ಡು ಹರಿದಾಡುತ್ತೆ. ಇಲ್ಲಿ ನೀವು ಬಿಸ್ನೆಸ್ ಮಾಡಿದ್ರು ವರ್ಕೌಟ್ ಆಗುತ್ತೆ, ಸೈಟ್ ತಗೊಂಡ್ರು ವರ್ಕೌಟ್ ಆಗುತ್ತೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕಿದ್ರು ವರ್ಕೌಟ್ ಆಗುತ್ತೆ. ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಸ್ಟ್ರಾಂಗ್ ಆಗಿರೋದ್ರಿಂದ. ಅದೇ ನಮ್ಮ ಪಕ್ಕದಲ್ಲಿರೋ ಶ್ರೀಲಂಕಾ, ಬಾಂಗ್ಲಾದೇಶ, ಪಾಕಿಸ್ತಾನ ನೋಡಿ ಯಾವ ರೀತಿ ಇದೆ. ಅಲ್ಲಿ ಯಾರನ್ನ ನೀವು ಒಂದು ಮನೆ ತಾಣಕ್ಕೆ ಇಷ್ಟ ಆಗುತ್ತಾ, ನಿಮಗೆ ಒಂದು ದುಡ್ಡು ಹಾಕಕ್ಕೆ ಇಷ್ಟ ಆಗುತ್ತಾ, ಒಂದು ವ್ಯಾಪಾರ ಮಾಡಕ್ಕೆ ಇಷ್ಟ ಆಗುತ್ತಾ? ಯಾಕಂದ್ರೆ ಗೊತ್ತೇ ಇಲ್ಲ ನಾಳೆ ಏನಾಗುತ್ತೋ ಎತ್ತ ಅಂತ. ಯಾರು ಎಲ್ಲಿಂದ ಬಂದು ಬಾಂಬ್ ಹಾಕ್ತಾರೋ, ಈ ದೇಶ ಉಳಿಯುತ್ತೋ ಇಲ್ಲೋ ಗೊತ್ತಿಲ್ಲ. ನಿಮಗೆ ನಾಳೆ ಬಗ್ಗೆ ನಂಬಿಕೆನೇ ಇಲ್ಲ. ಯಾಕಂದ್ರೆ ಆ ದೇಶದ ಕಾನ್ಸ್ಟಿಟ್ಯೂಷನ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ ಇಷ್ಟೊಂದು ಸ್ಟ್ರಾಂಗ್ ಇರೋ ಕಾರಣನೇ ಈ ವ್ಯಕ್ತಿ. ಅದಕ್ಕೆ ನಾವು ಇವತ್ತು ಅವ್ರು ಹುಟ್ಟಿದ ಹಬ್ಬದ ದಿವಸ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು.